ಸ್ನೇಹಿತರೆ ನೋಡಿ, ಇದೆಲ್ಲ ದಾನಿಗಳು ಕೊಟ್ಟಿರೋವಂಥದ್ದು. ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಬಂದವರು ಒಂದಷ್ಟು ಜನ ನೋಡಿ ಅವ್ರದ್ದೇ ಆದಂಥ ಸೇವೆ ಇರಲಿ ಅಂದ್ಬಿಟ್ಟು ತರಕಾರಿಗಳಾಗಲಿ, ಈರುಳ್ಳಿ ತುಂಬ ರಾಶಿಗಟ್ಟಲೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹದೇಶ್ವರ ಬೆಟ್ಟದ ದಾಸೋಹಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಮಹದೇಶ್ವರ ಬೆಟ್ಟದ ದಾಸೋಹ ಭವನ ಇಲ್ಲಿ ಹೊರಗಡೆ ಎಲ್ಲ ಒಂದಷ್ಟು ಕಡೆ ಊಟದ ವ್ಯವಸ್ಥೆಗಳನ್ನು ಮಾಡಿದರೆ, ಅಲ್ಲಿ ಏನಂದರೆ ಕೆಲವು ಕೌಂಟರ್ಗಳನ್ನು ಮಾಡಿ, ಯಾಕಂದರೆ ಲಕ್ಷಾಂತರ ಜನ ಬರುವಂಥ ಭಕ್ತಾದಿಗಳು ಎಲ್ಲರಿಗೂ ಊಟವನ್ನು ಪೂರೈಸೋಕ್ಕೆ ಒಂದೇ ಜಾಗದಲ್ಲಿ ಆಗಲ್ಲ. ಇಲ್ಲೊಂದಷ್ಟು ಊಟದ ವ್ಯವಸ್ಥೆ ಈ ಮಾಮೂಲಿ ದಾಸೋಹ ಮಾಡುವಂಥ ಜಾಗದಲ್ಲಿ ಇದ್ದೇ ಇರುತ್ತೆ. ಇನ್ನು ಅದಲ್ಲದೆ ಏನಂದರೆ ಹೊರಗಡೆ ಒಂದಷ್ಟು ಕಡೆ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಇದು ಏನಂದರೆ ಕ್ಯೂನಲ್ಲಿ ಬಂದು ದಾಸೋಹದಲ್ಲಿ ಬರೋರು ಇಲ್ಲಿ ಬಂದು ಊಟ ಮಾಡೋಕ್ಕೆ ಇಲ್ಲಿ ಬೇರೆ ಕ್ಯೂ ಇದೆ. ಇನ್ನು ಹಾಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಊಟದ ಕೊಡ್ತಾ ಇದ್ದಾರೆ ಅಲ್ಲೂ ಸಹ ತುಂಬ ಕಡೆ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಈ ಸಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಲಕ್ಷಗಳು ಆಮೇಲೆ ಲಕ್ಷಾಂತರ ಜನಕ್ಕೆ ಊಟ ಹಾಕೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಬೆಳಗ್ಗೆಯಿಂದ ಅಂದರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಕಂಟಿನ್ಯೂಸ್ ಆಗಿ ಪ್ರಸಾದ ವಿನಿಯೋಗ ಮಾಡ್ತಾನೆ ಇರ್ತಾರೆ. ಆಮೇಲೆ 5 ದಿನ ಜಾತ್ರೆ ನಡೆಯೋದ್ರಿಂದ 5 ದಿನ ಸಹ ತುಂಬ ಜನ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಬನ್ನಿ ಹಾಗೆ ದಾಸೋಹದ ಒಳಗಡೆ ಎಲ್ಲ ನಿಮಗೆ ತೋರಿಸ್ತೀನಿ. ಇದು ಸೇವಾ ಕೌಂಟರು. ಈಗ ಬಂದಂಥ ಭಕ್ತಾದಿಗಳು ಇಲ್ಲಿ ಬಂದು ಏನೋ ಸೇವೆ, ಈಗ ಅಕ್ಕಿ ಇರ್ಬೋದು, ಅದನ್ನು ಇಲ್ಲಿ ಏನೇನು ಅವ್ರ ಸೇವೆ ಇರುತ್ತೆ ಅದನ್ನು ಇಲ್ಲಿ ಸಲ್ಲಿಸ್ಬಿಟ್ಟು ಹೋಗ್ಬೋದು. ಇದೆಲ್ಲ ದಾನಿಗಳು ಇರಲಿ ಹಾಂ, ಅದೇ ಸ್ನೇಹಿತರೆ ನೋಡಿ, ಇದೆಲ್ಲ ದಾನಿಗಳು ಕೊಟ್ಟಿರೋವಂಥದ್ದು. ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಬಂದವರು ಒಂದಷ್ಟು ಜನ ನೋಡಿ ಅವ್ರದ್ದೇ ಆದಂಥ ಸೇವೆ ಇರಲಿ ಅಂದ್ಬಿಟ್ಟು ತರಕಾರಿಗಳಾಗಲಿ, ಈರುಳ್ಳಿ ತುಂಬ ರಾಶಿಗಟ್ಟಲೆ ತರಕಾರಿಗಳು ಎಲ್ಲ ಇದೆ. ಇದೆಷ್ಟೇ ಇದ್ರೂ ಸಾಲಲ್ಲ, ಯಾಕಂದರೆ ಲಕ್ಷಾಂತರ ಜನ ಬಂದು ಊಟ ಮಾಡುವಂಥ ಜಾಗ ನೋಡಿ. ಇದೆಲ್ಲ ಅಕ್ಕಿ ಮೂಟೆಗಳು. ನಮಸ್ಕಾರ, ಊಟ ಮಾಡಿದ್ವಿ. ಊಟದ ಹಾಲು ಮೇಲ್ಗಡೆ. ಬ್ಯಾಚು ಊಟಕ್ಕೆ ಬಿಡ್ತಾರೆ ನೋಡಿ. ಈಗ ಆ ಕಡೆ ಒಂದು ಕಡೆ ನಡೀತಾ ಇದೆ. ಈಗ ಈ ಕಡೆ ಎಲ್ಲ ಕ್ಲೀನ್ ಆಗಿರೋದ್ರಿಂದ ಈ ಕಡೆ ಕೂರಿಸ್ತಾರೆ, ಮತ್ತೆ ನೆಕ್ಸ್ಟ್ ಇಲ್ಲಿ ಕೂರಿಸ್ತಾರೆ. ಮೀಟ್ ಮಾಡ್ತೀರಿ ಮನೆ ಸರ್? ಹಾಂ, ಓಕೆ ಸರ್.
ಸಾಂಬಾರು ಮತ್ತು ರಸಮ್. ಫೈನಲಿ ಮಜ್ಜಿಗೆ. ಸ್ನೇಹಿತರೆ, ದಾಸೋಹಕ್ಕೆ ಹೋಗಿ ಒಳ್ಳೆ ಊಟ ಮಾಡಿದು. ಅನ್ನ, ಸಾಂಬಾರು, ತಿಳಿ ಸಾಂಬಾರು ಮತ್ತು ಮಜ್ಜಿಗೆ ತುಂಬ ಚೆನ್ನಾಗಿ ರುಚಿಯಾಗಿತ್ತು. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ನ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಊಟ, ತುಂಬ ರುಚಿಯಾಗಿತ್ತು. ಅಷ್ಟು ಜನಕ್ಕೂ ಸಹ ಒಂದೇ ರೀತಿಲಿ, ಆಮೇಲೆ ರುಚಿಯಾಗಿರೋದು ಮುಖ್ಯ, ಅಷ್ಟೇ ರುಚಿಯಾಗಿ ಆಮೇಲೆ ಬಡಿಸೋದು ಅಷ್ಟೇ ತುಂಬ ನೀಟಾಗಿ ಬಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ನಾನೀಗ ಊಟ ಮಾಡ್ಕೊಂಡು ಬಂದೆ. ಈಗ ಮತ್ತೊಂದು ರೌಂಡು ಒಂದಷ್ಟು, ಈಗ ಊಟ ಮುಗಿದ ತಕ್ಷಣ ಇನ್ನೊಂದಷ್ಟು ಜನ ಊಟಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಕ್ಯೂವಲ್ಲಿ ಬಿಟ್ಟು ಕಳಿಸ್ತಾರೆ. ಒಂದು ಅಂದಾಜು ಪ್ರಕಾರ ಇಷ್ಟು ಜನ ಅಂತ ಬಿಟ್ಟು ಮತ್ತೆ ಗೇಟ್ನ ಲಾಕ್ ಮಾಡ್ತಾರೆ. ಎಲ್ಲ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಅಕ್ಕಿ ಕೌಂಟರು ಅಂದರೆ ಕೆಲವರು ಬೇಕು ಅಂದರೆ ಅಕ್ಕಿನೇ ತಗೊಬಂದು ಕೊಡ್ಬೋದು. ಇನ್ನು ಕೆಲವರು ಏನಂದರೆ ಹಣ ಕೊಟ್ಟು ರಸೀದಿ ಪಡ್ಕೊಬೋದು. ಇಷ್ಟು ಅಂತ ಹಣ ಇರುತ್ತೆ, ಅದನ್ನು ಕೊಟ್ಟು ರಸೀದಿ ಪಡ್ಕೊಳ್ಳೋವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.